ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹೌದು, ಸಮ್ಮರ್ ಶುರುವಾಯಿತು. ಇನ್ನು ಸ್ಟಾರ್ಟಿಂಗ್ ಅಂದರೆ ಈ ಮಾರ್ಚ್ ಏಪ್ರಿಲ್ ಇನ್ನೂ ಅಲ್ಲೇ ಇಷ್ಟು ಸೆಕೆ ಅನ್ನಿಸ್ತಾ ಇದೆ. ಸಮ್ಮರ್ ಬಂತು ಅಂದರೆ ಸಾಕು, ಏನಾದರೂ ತಣ್ಣಗೆ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಸೊ ಈಗ ಯೂಟ್ಯೂಬಲ್ಲಿ ತುಂಬಾ ವೈರಲ್ ಆಗಿರುವಂಥ ವಿಡಿಯೋ ಅಂದರೆ ಶುಗರ್ ಕೇನ್ ಜ್ಯೂಸ್, ಅಂದರೆ ಕಬ್ಬಿನ ಹಾಲು. ಕಬ್ಬಿಲ್ದೇ ಕಬ್ಬಿನ ಹಾಲು ಮಾಡೋದು ಹೇಗೆ ಅನ್ನೋ ರೀತಿಯಲ್ಲಿ ಅಲ್ವಾ. ಸೊ ನೋಡೋಣ, ನಾನು ಟ್ರೈ ಮಾಡೋಣ ಅಂತ ಮಾಡಿದ್ದೆ. ಟ್ರಸ್ಟ್ ಮಿ ಗಾಯ್ಸ್, ಸಖತ್ತಾಗಿತ್ತು ಮಾತ್ರ. ನೋಡ್ಕೊಂಬರೋಣವಾ ಹಾಗಾದರೆ ಯಾವ ರೀತಿ ನಾನು ಮಾಡಿದ್ದೆ, ಏನೆಲ್ಲ ಆ್ಯಡ್ ಮಾಡಿದ್ದೆ ಅಂತ. ಕ್ವಿಕ್ಕಾಗಿ ಒಂದು ಒಳ್ಳೆ ಜ್ಯೂಸ್ ರೆಸಿಪಿನ ತೋರಿಸ್ಕೊಂಬರ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಏನೆಲ್ಲ ಹಾಕಿದ್ದೆ, ಯಾವ ರೀತಿ ಮಾಡಿದ್ದೆ, ಟೆಕ್ಸ್ಚರ್ ಹೇಗಿತ್ತು, ಟೇಸ್ಟ್ ಹೇಗಿತ್ತು, ಕಂಪ್ಲೀಟ್ ಡೀಟೇಲ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ. ವಿಡಿಯೋನ ಕೊನೆಯ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರಿಬೇಡಿ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣವಾ ಈ ಶುಗರ್ ಕೇನ್ ಜ್ಯೂಸ್, ಶುಗರ್ ಕೇನ್ ಇಲ್ಲದೆ ಮಾಡೋದು ಹೇಗೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇರುವಂಥ ಜ್ಯೂಸ್ಗಳಲ್ಲೇ ಮಾರ್ಕೆಟಲ್ಲಿ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುವಂಥ ಜ್ಯೂಸ್ ಅಂದರೆ ಈ ಕಬ್ಬಿನ ಹಾಲು. ಸೊ ಈ ಸಮ್ಮರಲ್ಲಿ ಕಬ್ಬಿನ ಹಾಲು ಕುಡಿಯೋದು ಒಳ್ಳೆಯದೇ, ಆದರೆ ಸ್ವಲ್ಪ ಕಬ್ಬಿನ ಹಾಲು ಹೀಟ್ ಜಾಸ್ತಿ. ಸಮ್ಮರಲ್ಲಿ ಆದಷ್ಟು ತಂಪಾಗಿರೋವಂಥದ್ದು ಏನಾದರೂ ತೊಗೋಬೇಕು ಅಂತ ಹೇಳ್ತಾರೆ. ಹೌದು, ಕಬ್ಬಿನ ಹಾಲನ್ನ ಕುಡಿಯೋದ್ರಲ್ಲಿ ಅನೇಕ ಪೌಷ್ಟಿಕಾಂಶಗಳು ಇದ್ದಾವೆ. ಅದೇ ರೀತಿಯಲ್ಲಿ ಅದರ ಆಲ್ಟರ್ನೇಟಾಗಿ ನಮ್ಮ ಮನೆಯಲ್ಲಿ ಕಬ್ಬಿನ ಹಾಲು ಟೇಸ್ಟಲ್ಲೇ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಏನೆಲ್ಲ ಮಾಡ್ಬೋದು ಅಂತ ನಾವು ನೋಡ್ಕೊಂಬರ್ತಾ ಇದ್ದೀವಲ್ವ. ಅದಕ್ಕೆ ಮೇನ್ ಇಂಗ್ರೀಡಿಯೆಂಟಾಗಿ ಪುದೀನ ಬೇಕು. ಸೊ ನಮ್ಮ ಮನೇಲಿ ನಾವು ಮೇಲ್ಗಡೆ ಟೆರೆಸಲ್ಲಿ ಸ್ವಲ್ಪ ಪಾಟ್ಗಳನ್ನ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಪುದೀನಾನು ನಾನು ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 2 ಪಾಟಲ್ಲಿ ಪುದೀನ ಹಾಕಿದ್ದೀನಿ. ರೇರೇ ಯೂಸ್ ಮಾಡೋದು, ತುಂಬ ರೆಗ್ಯುಲರಾಗೇನು ಪುದೀನ ಯೂಸ್ ಮಾಡಲ್ಲ. ಯೂಶ್ವಲಿ ಪುದೀನ ಚಟ್ನಿಗೋಸ್ಕರ ಅಥವಾ ಈ ಮಸಾಲೆ ಪುರಿ, ಪಾನಿಪುರಿ ಏನಾದರೂ ಮಾಡಿದರೆ ಫ್ರೆಶ್ ಪುದೀನ ಇರುತ್ತೆ ಅಂತ ಪುದೀನ ಯೂಸ್ ಮಾಡ್ತೀನಿ ಅಷ್ಟೇ. ಸೊ 2 ಪಾಟಿಂದ ನಾನು ಸ್ವಲ್ಪ ಪುದೀನವನ್ನು ತಗೊಂಡೆ. ಇದರಲ್ಲಿ ನೋಡಿ, ಪುದೀನ ಪ್ಲಸ್ ನಾನು ವಿಳೆದೆಲೆ ಕೂಡ ಹಾಕಿದ್ದೀವಿ. ಮೇಲ್ಗಡೆ ಇಟ್ಟಿರೋದ್ರಿಂದ ಸ್ವಲ್ಪ ವಿಳೆದೆಲೆ ಕಡಿಮೆ ಇದೆ. ಆಮೇಲೆ ಈ ಸಮ್ಮರ್ ಅಲ್ವಾ, ಗಿಡಗಳನ್ನ ತುಂಬಾ ಕೇರಾಗಿ ನೋಡ್ಕೋಬೇಕು. ಅದರಲ್ಲಿ ನಮ್ಮ ತಂದೆ ಸೂಪರಾಗಿ ನೋಡ್ಕೊತಾರೆ. ಇಲ್ಲಿ ಬಂದರೆ ಇಲ್ಲಿ ನೋಡಿ, ಇಲ್ಲೊಂದು ಚಿಕ್ಕ ಪಾಟಲ್ಲಿ ಇಲ್ಲೂ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀವಿ. ಸೊ ಇದರಲ್ಲಿ ಹ್ಯಾಂಡ್ಫುಲ್ ಆಫ್ ಪುದೀನ ಅಂದರೆ ಒಂದು ಅರ್ಧ ಕಟ್ಟಷ್ಟು ಪುದೀನವನ್ನು ನಾನಿಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಪುದೀನಾನೇ. ಹೇಗೆ ಕಬ್ಬಿನ ಹಾಲು ಸ್ವಲ್ಪ ಲೈಟ್ ಗ್ರೀನಿಶ್ ಆಗಿ ಬರುತ್ತೋ, ಈ ನಾವು ಪುದೀನ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಗ್ರೀನಿಶ್ ಆಗೇ ಇರುತ್ತೆ ಜ್ಯೂಸು, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ಪುದೀನಾನ ನಾನು ಕಿತ್ಕೊಂಡಿದ್ದೀನಿ ನೋಡಿ. ಇನ್ನೂ ಸಾಕಷ್ಟು ಇದೆ, ಬಟ್ ಸಾಕು, ಇವತ್ತಿಗೆ ಇಷ್ಟು ಪುದೀನ ಸಾಕು. ಇದನ್ನು ಮನೇಲಿ ತೊಗೊಂಡೋಗಿ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಅವ್ರು ಏನು ಹಾಕ್ತಾರೋ ಹಾಗೆ ಬೆಲ್ಲ, ಆಮೇಲೆ ನಿಂಬೆ ಹುಳಿ, ಶುಂಠಿ, ಪುದೀನ, ಆ ಜ್ಯೂಸ್ ಏನಾದರೂ ಉಳಿತು ಅಥವಾ ನಿಮಗೆ ಸ್ಟ್ರೈನ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಏನಾದರೂ ಹಾಕೋಬೇಕು ಅಂದರೆ ಈ ರೀತಿ ಗ್ಲಾಸ್ ಬಾಟಲ್ ಇದ್ದರೆ ಅದು ಕೂಡ ಒಳ್ಳೆಯದು. ಆ ರೀತಿ ಹಾಕಿಟ್ಕೊಂಡ್ರೆ ಆಯಿತು. ಕ್ವಿಕ್ಕಾಗಿ ನಾವು ಏನೆಲ್ಲ ತೊಗೊಂಡಿದ್ವಿ, 1 ಬೌಲ್ ಆಫ್ ಜಾಗ್ರಿ ಬೆಲ್ಲ ಏನಿದೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಹ್ಯಾಂಡ್ಫುಲ್ ಆಫ್ ಮಿಂಟ್ ಅಂದರೆ ಈ ಪುದೀನ ಎಲೆನ ನಾನು ಅದಕ್ಕೆ ಹಾಕಿದ್ದೀನಿ. ಕೆಲವರು ಎಲೆ ಮಾತ್ರ ಹಾಕ್ತಾರೆ, ನಾನು ವಿತ್ ಕಡ್ಡಿನೂ ಹಾಕಿದ್ದೀನಿ. ದೆನ್ ಶುಂಠಿ ಮತ್ತು ನಿಂಬೆಹಣ್ಣು, ಇದಿಷ್ಟು. ನಾನು ನಿಂಬೆಹಣ್ಣು ಒಂದು 2 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ. ಚೆನ್ನಾಗಿ ನೀರು ಹಾಕಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲೇ ಐಸ್ ಕ್ಯೂಬ್ನ ಹಾಕೋಬೋದು. ಹಾಗೆ ಒಂದು ಚಿಟಿಕೆ ಉಪ್ಪು ಕೂಡ ಹಾಕೋಬೋದು. ನಾನಿಲ್ಲಿ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಉಪ್ಪು. ಯಾವುದೇ ಜ್ಯೂಸ್ ಮಾಡಿದರೂ 1 ಚಿಟಿಕೆ ಉಪ್ಪು ಹಾಕೋದ್ರಿಂದ ಅದರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಬೆಲ್ಲ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟಾಗಿ ನೀವು ಬೆಲ್ಲವನ್ನು ಹಾಕ್ಕೊಳ್ಳಿ. ಕೆಲವು ಬೆಲ್ಲ ಸ್ವೀಟ್ ಜಾಸ್ತಿ ಇರುತ್ತೆ, ಕೆಲವು ಬೆಲ್ಲ ಸ್ವಲ್ಪ ಹುಳಿ ಬರುತ್ತೆ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಬೆಲ್ಲ ಯಾವ ರೀತಿ ಇದೆಯೋ ಆ ರೀತಿ. ನಾನಿಲ್ಲಿ 1 ಬೌಲ್ ತೊಗೊಂಡಿದ್ದೀನಿ ಅಷ್ಟೇ. ಅದಾಗ್ಬಿಟ್ರೆ ಅಲ್ಟಿಮೇಟ್ ಜ್ಯೂಸ್ ರೆಡಿ ಆಗುತ್ತೆ. ಸೊ ನೀವು ಯಾವ ಮಗ್ಗಲ್ಲಿ ಕುಡಿಬೇಕು ಅಂದ್ಕೊಂಡಿದ್ದೀರೋ ಆ ಮಗ್ಗಲ್ಲಿ ತೊಗೊಳ್ಳಿ. ಒಂದೊಳ್ಳೆ ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ಳಿ. ಈಗ ನಾನು ಜ್ಯೂಸ್ನ ಪೋರ್ ಮಾಡ್ತೀನಿ ಅಂದರೆ ಅದರಲ್ಲಿ ಹಾಕ್ತೀನಿ ನೋಡಿ. ಸಖತ್ತಾಗಿದೆ ಮಾತ್ರ ಟೆಕ್ಸ್ಚರು. ನೀವು ಇದನ್ನು ಬೇಕಾದರೆ ಸ್ಟ್ರೈನ್ ಮಾಡ್ಕೋಬೋದು, ಅಂದರೆ ಜರಡಿ ಹಿಡ್ಕೊಂಡು ಚಲ್ಟ ಬೇರೆ ಮಾಡಿಕೊಂಡು ಪ್ಲೇನ್ ಜ್ಯೂಸ್ ಆದರೂ ತೊಗೋಬೋದು. ಇಲ್ಲ ನನಗೆ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಏನೂ ಇಲ್ಲ ಅಂದರೆ ಈ ರೀತಿ ನೋಡಿ, ಕ್ಲೀನಾಗಿ ಬ್ಲೆಂಡ್ ಆಗಿದೆ, ಇದು ಏನೂ ಇಲ್ಲ ಅದರಲ್ಲಿ, ನೀಟಾಗೆ ಜ್ಯೂಸು ಸಿಗುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಈಸಿಯಾಗಿ ಒಳ್ಳೆ ರೆಸಿಪಿ, ತಂಪಾಗಿರುವಂಥ ರೆಸಿಪಿ ಇದು. ಮನೇಲಿ ಯಾರೇ ಬಂದರೂ ಕ್ವಿಕ್ಕಾಗಿ ನೀವು ಮಾಡಿಕೊಡ್ಬೋದು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಗಿತ್ತು ವಿಡಿಯೋ ಅಂತ ಒಂದು ಕಮೆಂಟ್ ಹಾಕಿ. ರೆಸಿಪಿ ಹೇಗಿತ್ತು, ನೀವು ಹೇಗೆ ಮಾಡಿದ್ರಿ ಅಂತಲೂ ಒಂದು ಕಮೆಂಟ್ ಹಾಕಿ. ಮತ್ತೆ ಹೊಸ ವಿಡಿಯೋ ಜೊತೆ, ಹೊಸ ಜ್ಯೂಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ, ಕಾಯ್ತಾಯಿರಿ. ಹೊಸ ರೆಸಿಪಿ ಜೊತೆ ನಾನು ಆದಷ್ಟು ಬೇಗನೆ ಮುಂದೆ ಬರ್ತೀನಿ ಅಂತ ಹೇಳ್ತಾ
ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಸಿ ಯು ಆಲ್, ಬಾಯ್.